पूज्याय राघवेंद्राय सिद्धिधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ ಕಾರ್ನ್ಫ್ಲೆಕ್ಸ್. ಓಕೆ, ಮೊದಲೆಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಬೇಕು. ಕ್ಲೀನಾಗಿ ಇದೆ, ಎಲ್ಲ ನೀಟಾಗಿದೆ ನೋಡಿಕೊಂಡು. ಇದು ಅನ್ನ ಸಾರಿಗೂ ಸೈಡ್ ಡಿಶ್ ಥರ ಯೂಸ್ ಮಾಡ್ಕೋಬೋದು, ಅಥವಾ ಸ್ನ್ಯಾಕ್ಸ್ ಥರ ಪಿಕ್ನಿಕ್ ಟೂರು ಎಲ್ಲಿ ಹೋದ್ರೂ ತೊಗೊಂಡೋಗ್ಬೋದು, ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವೀಟ್ ಥರನೂ ಮಾಡ್ಕೋಬೋದು, ಹಾಗೂ ಸೈಡ್ ಡಿಶ್ ಊಟಕ್ಕೆಲ್ಲ ಬಳಸ್ತಾರಲ್ಲ ಆ ಥರನೂ ಯೂಸ್ ಮಾಡ್ಕೋಬೋದು. ಅಥವಾ ಇಲ್ಲ ಅಂತಂದರೂ ಇದನ್ನೇ ಸೈಡ್ ಡಿಶ್ನ ಸ್ವೀಟ್ ಮಾಡ್ಕೋಬೋದು, ಸಾಲ್ಟಿ ಹಾಕಿನೂ ಮಾಡ್ಕೋಬೋದು. ಓಕೆ, ಸಾಕಿಷ್ಟೇ ಅನಿಸುತ್ತೆ. ಇವಾಗ ಫ್ರೈ ಮಾಡಬೇಕಿದೆನೆಲ್ಲ, ಅದು ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಕಾಯಾಗಿಟ್ಟು ಇವಾಗ ಫ್ರೈ ಮಾಡ್ಕೋಬೇಕು. ಓಕೆ, ಫ್ರೈ ಮಾಡ್ಕೊಂಡು ಓಕೆ, ಎಲ್ಲವನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಆಗಿದೆ ಕೆಲ ಆಗಿದೆ. ಇವಾಗ ಸ್ವಲ್ಪ ಶೇಂಗಾ ಫ್ರೈ ಮಾಡ್ಕೊಂಡು. ಓಕೆ, ಜಾಸ್ತಿ ಆಯಿಲ್ ಎಲ್ಲ ಏನು ಹೋಗಲ್ಲ, ಸ್ವಲ್ಪ ಆಯಿಲ್ ಹೋಗುತ್ತೆ. ಓಕೆ, ನೋಡಿ ಆಯಿಲೇ ಇಲ್ಲ ಇದರೊಳಗೆ. ನೆಕ್ಸ್ಟ್ ಇವಾಗ ಶೇಂಗಾ ಫ್ರೈ ಮಾಡ್ಕೊಂಡು. ಓಕೆ, ಶೇಂಗಾ ಫ್ರೈ ಆಗಲಿ ಸ್ವಲ್ಪ ತಗೊಂಡು ಇವಾಗ ಸಕ್ಕರೆ ಹಾಕ್ಕೊಂಡ್ರಿ. ಸಕ್ಕರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ, ಅಥವಾ ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಥವಾ ಸ್ವೀಟ್ ಕಡಿಮೆ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗೂ. ಓಕೆ, ನೆಕ್ಸ್ಟ್ ಏಲಕ್ಕಿ ಐತಲ್ಲ, ಏಲಕ್ಕಿ ಬಿಡಿಸಿ ಹಾಕ್ಕೊಂತೀನಿ. ಏಲಕ್ಕಿ ಬಿಡಿಸಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ. ಓಕೆ, ಮಿಕ್ಸಿಗೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಆನ್ ಮಾಡ್ತೀನಿ. ಓಕೆ, ಲಿಡ್ ಕ್ಲೋಸ್ ಮಾಡೋದು ಎಕ್ಸಿಸ್ಟ್ ಫ್ಯಾನ್ ಇಂದಿದೆ. ಓಕೆ, ನೆಕ್ಸ್ಟ್ ಇವಾಗ ಆನ್ ಮಾಡಬೇಕದನ್ನು ಬಟನ್. ಇವಾಗ ಕಾರ್ನ್ಫ್ಲೆಕ್ಸಿಗೆ ಶುಗರ್ ಪೌಡ್ರ್ ಜಾಸ್ತಿ ಸ್ವೀಟ್ ಬೇಕಾ ಸ್ವಲ್ಪ ಸ್ವೀಟ್ ಬೇಕಾ ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಏನು ಹಾಕಬೇಕಂದ್ರೆ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಹಾಕಿ ಇದನ್ನು ಬಾದಾಮಿನ ಪೀಸ್ ಮಾಡಿ ಹಾಕ್ಕೋಬೇಕು. ಓಕೆ, ಇವಾಗ ದ್ರಾಕ್ಷಿ ಹಾಕ್ಕೊತೀನಿ. ಓಕೆ, ದ್ರಾಕ್ಷಿ ಹಾಕ್ಕೊಂಡ ನಂತರ ಇವಾಗ ಇದು ಬಾದಾಮಿ ಇದೆ, ಬಾದಾಮಿನ ಪೀಸ್ ಮಾಡಿ ಆದರೂ ಹಾಕ್ಕೋಬೋದು, ಆದರೂ ಹಾಕ್ಕೋಬೋದು. ಎಣ್ಣೆಯಲ್ಲಿ ಆದರೂ ಫ್ರೈ ಮಾಡಿ ಹೀಗೆ ಆದರೂ ಹಾಕ್ಕೋಬೋದು. ಇದು ಸ್ವಲ್ಪ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿಯೂ ಇರುತ್ತೆ. ಓಕೆ, ಹೆಲ್ದಿ ಆಗಿಯೂ ತಿನ್ನಬೇಕು. ರೆಡಿ ಆಗಿ. ಓಕೆ, 1 ತಿಂಗಳು 2 ತಿಂಗಳು ಇಟ್ರೂ ಏನು ಹಾಳಾಗಲ್ಲ, ಕೆಡಲ್ಲ. ಪಿಕ್ನಿಕ್ಕು ಟೂರ್ ಎಲ್ಲ ತೊಗೊಂಡು ಹೋಗ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.